ತುಲಾರಾಶಿಯವರಿಗೋಸ್ಕರ ಒಂದು ವಿಶೇಷವಾದ ವಿಚಾರ, ತುಲಾರಾಶಿಯವರ ಧನುರ್ಮಾಸ ವಿಶೇಷ ಪ್ರಭಾವ ಅಂತ. ಧನುರ್ಮಾಸ ಅಂತಂದರೆ ಡಿಸೆಂಬರ್ 16ನೇ ತಾರೀಕಿಂದ ಜನವರಿ 14ನೇ ತಾರೀಕಿನ ತನಕದ ಸಮಯವನ್ನು ಧನುರ್ಮಾಸ ಅಂತ ಕರಿತೀವಿ. ಅಂತಂದರೆ ಧನುರ್ರಾಶಿಯಲ್ಲಿ ಅಷ್ಟು ದಿನಗಳ ಕಾಲ ರವಿಗ್ರಹ ಇರ್ತಾನೆ ಅಂತ. ತುಲಾರಾಶಿಯವರ ಮೇಲೆ ಈ ಧನುರ್ಮಾಸದ ಪ್ರಭಾವ ಯಾವ ರೀತಿಯಲ್ಲಿರಲಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸಂಕ್ಷಿಪ್ತವಾಗಿ ತಿಳಿಸ್ತೇನೆ, ಆದರೂ ಸಂಪೂರ್ಣವಾಗಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೇನೆ. ಸೊ ಪ್ರತಿಯೊಬ್ಬ ತುಲಾರಾಶಿಯವರಿಗೆ ಬಹಳ ಪ್ರಮುಖವಾದಂಥ ವಿಡಿಯೋ. ಸೊ ದಯವಿಟ್ಟು ನೀವು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ. ಯೂಟ್ಯೂಬಲ್ಲಿ ನೋಡ್ತಾರಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಅಷ್ಟೇ ಅಲ್ಲ, ನೀವು ಫೇಸ್ಬುಕ್ಕಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಬಿಡಿ. ಹಾಗೂ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ತುಲಾರಾಶಿಯವರಿಗೆ ಭಾಳ ಇಂಪಾರ್ಟೆಂಟ್ ವಿಡಿಯೋ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಿರುವಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಧನುರ್ಮಾಸದ ವಿಶೇಷ ಪ್ರಭಾವವನ್ನು ತಿಳಿಸಬೇಕಾದ್ರೆ ರವಿಗ್ರಹ ತುಲಾರಾಶಿಯವರಿಗೆ ಏನಾಗ್ತಾನೆ ಅನ್ನುವಂಥದ್ದು ನೋಡಬೇಕು. ರವಿಗ್ರಹ ತುಲಾರಾಶಿಯವರಿಗೆ ಲಾಭಾಧಿಪತಿಯಾದ ರವಿಗ್ರಹ ತೃತೀಯದಲ್ಲಿದ್ದು ಭಾಗ್ಯ ವೀಕ್ಷಣೆಯನ್ನು ಮಾಡ್ತಾನೆ. ಭಾಗ್ಯದಲ್ಲಿ ಆಲ್ರೆಡಿ ತೃತೀಯಾಧಿಪತಿ ಗುರುಗ್ರಹ ಇರ್ತಾನೆ ಅಲ್ಲೇನೆ. ಸೊ ಇಲ್ಲೇನಾಗ್ಬಿಡುತ್ತೆ, ನಿಮಗೆ ಲಾಭಾಧಿಪತಿ ತೃತೀಯ ಅಂತಂದರೆ ಪಾಸಿಟಿವೇ ಬರ್ತದೆ. ಸೊ ಹೆಚ್ಚು ಕಡಿಮೆ ಒಂದು 60-70%, 60-70% ತುಲಾರಾಶಿಯವರಿಗೆ ಧನುರ್ಮಾಸ ಶುಭ ಫಲಗಳನ್ನೇ ನೀಡುವ ಸಾಧ್ಯತೆ ಜಾಸ್ತಿ ಇರ್ತದೆ. ಆದರೆ ನಿಮ್ಮ ಕೈಯಲ್ಲಿ ಇರುವಂಥ ವಿಚಾರ ಅಂದರೆ ನಿಮ್ಮ ಪ್ರಯತ್ನ ಜಾಸ್ತಿ ಇರಬೇಕಾಗ್ತದೆ. ಆ ಧನುರ್ಮಾಸದ ಸದುಪಯೋಗವನ್ನು ನೀವು ಹೇಗೆ ಪಡ್ಕೊಳ್ತೀರಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ರವಿಗ್ರಹ ಲಾಭಾಧಿಪತಿ ತೃತೀಯ ಅಂತಂದಾಗ ವ್ಯಾಪಾರ ವ್ಯವಹಾರಾದಿಗಳು ಬಂದ್ಬಿಡುತ್ತೆ. ಸೊ ನೀವು ತುಲಾರಾಶಿಯವರಾಗಿದ್ದು ಬಿಸ್ನೆಸ್ ಮಾಡ್ತಕ್ಕಂಥವ್ರು ಅಂತಾದರೆ ನಿಮಗೆ ಒಳ್ಳೆಯ ವ್ಯಾಪಾರಗಳಾಗುವ ಸಾಧ್ಯತೆಗಳು ರವಿಯ ಬಲದಿಂದಾಗಿ ಸಿಗಲಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ನೀವು ತುಲಾರಾಶಿಯವರಾಗಿದ್ದು ಸರ್ಕಾರಿ ಕೆಲಸಗಳನ್ನೇನಾದರೂ ಸರ್ಕಾರಿ ಕಾಂಟ್ರಾಕ್ಟ್ಗಳನ್ನ, ಗೌರ್ಮೆಂಟ್ ಕಾಂಟ್ರಾಕ್ಟ್ಸು, ಗೌರ್ಮೆಂಟ್ ವರ್ಕ್ಗಳನ್ನೆಲ್ಲ ಮಾಡುವಂತಹ ಕಾಂಟ್ರಾಕ್ಟರ್ಸ್ ಆಗಿದ್ದರೆ, ಅದು ಫಸ್ಟು ಸೆಕೆಂಡ್ ಕಾಂಟ್ರಾಕ್ಟ್ ಇವೆಲ್ಲ ಇರ್ತಾರೆ, ಅದು ಯಾವುದು ಬೇಕಾಗಿರಬಹುದು. ನೀವು ಸರ್ಕಾರಿ ಕೆಲಸಗಳನ್ನು ಮಾಡುವಂತಹ ಕಾಂಟ್ರಾಕ್ಟರ್ಸ್ ಆಗಿದ್ದರೆ, ತುಲಾರಾಶಿ ಆಗಿದ್ದರೆ ಧನುರ್ಮಾಸ ತುಂಬ ಅದೃಷ್ಟವನ್ನು, ಒಳ್ಳೆಯ ಲಾಭವನ್ನು ತರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಇದು ಬರೇ ಸರ್ಕಾರದ್ದೇ ಆಗಬೇಕು ಅಂತೇಳಿ ನೀವು ಯಾವುದೇ ತುಲಾರಾಶಿಯವರಾಗಿದ್ದರೂ ಕೂಡ ರವಿಯ ಆರಾಧನೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ಒಳ್ಳೆಯ ಲಾಭವನ್ನು ನೀವು ಧನುರ್ಮಾಸದಲ್ಲಿ ಖಂಡಿತವಾಗಿ ಕಾಣಬಹುದಾಗಿರ್ತದೆ ವ್ಯಾಪಾರಿಗಳು. ಇನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಸಹೋದರರ ವಿಚಾರ. ನೀವು ತುಲಾರಾಶಿಯವರಾಗಿದ್ದು ನಿಮಗೆ ಕೆಲಸ ಇಲ್ಲ ಅಂತಾದರೆ ನಿಮ್ಮ ಅಣ್ಣ ಅಥವಾ ತಮ್ಮ, ಅಕ್ಕ ಅಥವಾ ತಂಗಿ, ವಿಶೇಷವಾಗಿ ಅಣ್ಣ ತಮ್ಮ ಯಾರಿರ್ಬೋದು, ಅವರ ಸಹಾಯದಿಂದ ನಿಮಗೆ ಉದ್ಯೋಗ ಸಿಗಬಹುದು. ಅಥವಾ ನೀವು ಉದ್ಯೋಗದಲ್ಲಿದ್ದೀರಾ, ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಇವರಿಗೆ ಉದ್ಯೋಗ ಬೇಕು ಅಂದರೆ ನಿಮ್ಮ ಸಹಾಯದಿಂದ ಅವರಿಗೆ ಉದ್ಯೋಗ ಸಿಗಲಿದೆ. ಅಂದರೆ ನಿಮ್ಮಿಂದ ಅವರಿಗಾಗಲಿ ಅವರಿಂದ ನಿಮಗಾಗಲಿ ಉದ್ಯೋಗದ ವಿಚಾರದಲ್ಲಿ ಒಂದು ಸ್ವಲ್ಪ ಅನುಕೂಲವಾಗುವಂಥ ಸಾಧ್ಯತೆಗಳು ಧನುರ್ಮಾಸದಲ್ಲಿ ತುಂಬ ಜಾಸ್ತಿ ಸಾಧ್ಯತೆಗಳಿದೆ. ಸೊ ಇದನ್ನು, ಅಂತಹ ಅವಕಾಶಗಳನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೇಕೇ ವಿನಃ ಮತ್ತೇನೂ ಅಲ್ಲ. ಅಂದರೆ ಪ್ರಯತ್ನ ಆ ಮುಖಾಂತರವಾಗಿ ಆಗಬೇಕು. ನೀವು ನಿರುದ್ಯೋಗಿ, ತುಲಾರಾಶಿ, ಉದ್ಯೋಗ ಬೇಕು, ಧನುರ್ಮಾಸ ಶುರುವಾಗ್ತಾ ಇದೆಯಾ, ಅಣ್ಣ ತಮ್ಮ ಅಕ್ಕ ತಂಗಿ ಯಾರಿದ್ದಾರೆ, ಇಲ್ಲ ನಾನು ಒಬ್ಬನೇ ಮಗ, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಇರ್ತಾರೆ. ಸೊ ಯಾರ್ದಾರು ಅವ್ರಂಥವ್ರ ಮುಖಾಂತರವಾಗಿ ಪ್ರಯತ್ನ ಮಾಡಿದ್ರೆ ನಿಮಗೆ ಜಾಬ್ ಸಿಗುತ್ತೆ ಅಂತ ಅರ್ಥ. ಇನ್ನು ವ್ಯಾಪಾರ ಆಯಿತು, ಆಮೇಲೆ ಸಹೋದರರ ವಿಚಾರ ಆಯಿತು. ಮೂರನೇ ವಿಚಾರದಲ್ಲಿ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಈ ಒಂದು ರವಿಬಲ ತುಲಾರಾಶಿಯವರಿಗೆ ಅಂತಂದರೆ ಪಿತ್ರಾರ್ಜಿತ ಆಸ್ತಿಯ ವಿಚಾರ. ನೀವೇನಾದರೂ ತುಲಾರಾಶಿಯವರಾಗಿದ್ದು ಪಿತ್ರಾರ್ಜಿತ ಆಸ್ತಿಗೋಸ್ಕರ ಕಾಯ್ತಾ ಇದ್ದೀರಾ, ನಿಮ್ಮ ತಂದೆ ಮುಂದೆ ಮಾತಾಡಿದ್ದೀರಾ, ದೊಡ್ಡಪ್ಪ ಚಿಕ್ಕಪ್ಪರ ಮಾತಾಡಿದ್ದೀರಾ, ನಿಮ್ಗೆ ಅರ್ಜೆಂಟಾಗಿ ಏನೋ ಒಂದು ವ್ಯವಸ್ಥೆ ಆಗ್ಬಿಡ್ಬೇಕು, ಈಗ ಮಾತಾಡಬೇಕಂದ್ರೆ ಇದು ಸರಿಯಾದ ಸಮಯ ಅಂತ ಹೇಳ್ಬೋದು ಧನುರ್ಮಾಸ. ಯಾಕೆಂದರೆ ಲಾಭಾಧಿಪತಿಯಾಗಿ ತೃತೀಯದಲ್ಲಿದ್ದು ಭಾಗ್ಯವನ್ನು ರವಿ ನೋಡ್ತಾ ಇದ್ದಾನೆ. ಭಾಗ್ಯಸ್ಥಾನದಲ್ಲಿ ಆಲ್ರೆಡಿ ಗುರು ಇದ್ದಾನೆ, ನಿಮಗೆ ಗುರುಬಲವನ್ನು ಕೊಡ್ತಾ. ಸೊ ಆದ್ರಿಂದ ನೀವು ಕೂತ್ಕೊಂಡು ಮಾತಾಡ್ಬಿಟ್ರೆ ನಿಮ್ಮ ಪಿತ್ರಾರ್ಜಿತ ಆಸ್ತಿಯ ಹಂಚಿಕೆ ಸುಲಭವಾಗಿ ಹೂವು ಎತ್ತದಂಗೆ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಇಲ್ಲ ಜಗಳ, ಕಿತ್ತಾಟ, ಮತ್ತಾಟ ಎಲ್ಲ ಜಾಸ್ತಿ ಆಗ್ತಾ ಇದೆ ಅಂತಂದರೆ ನೀವು ವಿಶೇಷವಾಗಿ ರವಿಯ ಆರಾಧನೆ ಮಾಡಿಕೊಂಡ್ರೆ ಸಾಲ್ವ್ ಆಗ್ತದೆ. ಬಟ್ ಇದು ಧನುರ್ಮಾಸವೇ ಸರಿಯಾದ ಸಮಯ, ನೆನ್ಪಿಟ್ಕೊಳ್ಳಿ. ಈ ಸಮಯದಲ್ಲಿಯೇ ನೀವು ಪ್ರಯತ್ನ ಮಾಡಿದರೆ ಯಶಸ್ಸು ಜಾಸ್ತಿ, ಲಾಭ ಜಾಸ್ತಿ. ಪಿತ್ರಾರ್ಜಿತ ಜಾಸ್ತಿ ನಿಮ್ಮ ಪಾಲೇನು ಬರ್ತದೆ, ನಿಮಗಿಂದ ಲಾಭವಾಗ್ತದೆ ಅದರಿಂದ ಅನ್ನುವಂಥದ್ದಂತೂ ಗ್ಯಾರಂಟಿ ಹೌದು. ಇನ್ನು ಅದನ್ನು ಹೊರತುಪಡಿಸಿ ಇನ್ನು ನಾಲ್ಕನೆಯದಾಗಿ ತಂದೆಯ
ವಿಚಾರ ಅಂತ ಒಂದು ಬರ್ತದೆ. ಅಂದರೆ ನೀವು ತುಲಾರಾಶಿಯವರಾಗಿದ್ದು ತಂದೆಯವರ ಆರೋಗ್ಯದ ಬಗ್ಗೆ ಚಿಂತಾಕ್ರಾಂತರಾಗಿದ್ದರೆ, ತಂದೆಯವ್ರಿಗೆ ಹುಷಾರಿಲ್ಲ ಅಂತಲೋ, ಅಥವಾ ನಿಮಗೆ ನಿಮ್ಮ ತಂದೆಯವರ ಮಧ್ಯದಲ್ಲಿ ಜಗಳ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇದೆ ಇತ್ಯಾದಿಗಳು ಅಂತಂದರೆ, ಸೊ ಧನುರ್ಮಾಸ ಸೂಕ್ತವಾದಂತಹ ಸಮಯ. ನೀವು ನಿಮ್ಮ ತಂದೆ ತಾಯಿಯಂದರೊಟ್ಟಿಗೆ, ವಿಶೇಷವಾಗಿ ನಿಮ್ಮ ತಂದೆಯೊಟ್ಟಿಗೆ ಇರುವಂತಹ ಮನಸ್ತಾಪಗಳನ್ನು ಶಮನ ಮಾಡಿಕೊಂಡು, ಸಂಧಾನ ಮಾಡಿಕೊಂಡು ತಂದೆಯವರ ಸೇವೆ ಮಾಡಲಿಕ್ಕೆ ತುಲಾರಾಶಿಯವರಿಗೆ ಅದ್ಭುತವಾದಂಥ ಸಮಯ. ಸೊ ಅದರಿಂದ ನಿಮ್ಮ ತಂದೆಯವರು ಏನೋ ಒಂದು ಮಾತು ಹೇಳಿದ್ರು, ಮತ್ತೊಂದು ಇನ್ನೊಂದು ಯಾವುದು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ್ರಿ. ನೀವು ಆರಾಮಾಗಿ ನಿಮ್ಮ ತಂದೆಯ ಸೇವೆ ಮಾಡಿ, ತಂದೆ ತಾಯಿ ಸೇವೆ ಮಾಡಿ, ಅದಕ್ಕಿಂತ ದೊಡ್ಡ ಪರಿಹಾರ ಪ್ರಪಂಚದಲ್ಲಿ ಯಾವುದೂ ಇಲ್ಲ, ಆಯ್ತಲ್ವಾ? ಸೊ ಅದರಿಂದ ತಂದೆಯವರೊಟ್ಟಿಗಿನ ಭಿನ್ನಾಭಿಪ್ರಾಯ ಸರಿ ಮಾಡ್ಕೊಳ್ಬೋದು. ತಂದೆಯವರ ಆರೋಗ್ಯ ಸರಿ ಇಲ್ಲ ಅಂದ್ರೂ ಅದು ಸರಿ ಹೋಗುತ್ತೆ, ನೀವು ಟ್ರೀಟ್ಮೆಂಟ್ ಇತ್ಯಾದಿಗಳು ಕೊಡಿಸ್ರಿ. ಇದೊಂಥರ ಒಂದು ಚೆನ್ನಾಗಿರ್ತಕ್ಕಂಥ ಸಮಯ ಧನುರ್ಮಾಸದಲ್ಲಿ ತಂದೆಯವರ ವಿಚಾರವಾಗಿ. ಇದಲ್ಲದೇನೆ ಈಗ ನೀವು ತುಲಾರಾಶಿಯವರಿಗೆ ಗುರುಬಲ ಇದೆ, ಬಟ್ ನಿಮ್ಗೆ ಮದುವೆ ಆಗಿಲ್ಲ, ಮದುವೆ ಆಗಬೇಕು, ಬಟ್ ಧನುರ್ಮಾಸ, ಸೊ ಅದರಿಂದ ನಾನು ಹೆಣ್ಣು ಹುಡ್ಕೋಕೆ ಹೋಗಲ್ಲ, ಗಂಡು ಹುಡ್ಕೋಕೆ ಹೋಗಲ್ಲ ಅಂತಂದರೆ ಅದು ತಪ್ಪಾಗ್ತದೆ. ನೀವು ತುಲಾರಾಶಿ ಅವಿವಾಹಿತ ಸ್ತ್ರೀ ಆದರೆ ಧನುರ್ಮಾಸದಲ್ಲಿ ಮದುವೆ ಆಗಬೇಡಿ, ಹಾಗಂತ ಹುಡುಗ ಹುಡುಕಬಹುದು. ಅಥವಾ ಅವಿವಾಹಿತ ಪುರುಷ ಆಗಿದ್ದರೆ ನೀವು ಮದುವೆ ಆಗಬೇಡಿ, ಆದರೆ ವಧುನ ಹುಡುಕೋದ್ರಲ್ಲಿ ಯಾವುದು ತಪ್ಪಿಲ್ಲ. ಯಾಕೆಂದರೆ ಭಾಗ್ಯಸ್ಥಾನದಲ್ಲಿ ಗುರು ತೃತೀಯಾಧಿಪತಿ, ತೃತೀಯದಲ್ಲಿ ಲಾಭಾಧಿಪತಿ ತೃತೀಯದಲ್ಲಿದ್ದು ಭಾಗ್ಯವನ್ನು ನೋಡ್ತಾ ಇದ್ದಾರೆ. ಅಂದರೆ ಮದುವೆ ವಿಚಾರದಲ್ಲಿ ಅವಿವಾಹಿತ ತುಲಾರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ಅನಿರೀಕ್ಷಿತವಾದ ಒಂದು ಬೆಳವಣಿಗೆ ಆಗುವ ಸಾಧ್ಯತೆ, ಹಾಗೂ ಅದು ಫಿಕ್ಸ್ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಮದುವೆ ಧನುರ್ಮಾಸದಲ್ಲಿ ಆಗಬೇಕು ಅಂತೇಳಿ ನೀವು ಆಮೇಲೆ ಬೇಕಾದ್ರೆ ಭಾಗಮಾಸ ಬಂದಮೇಲೆ ಹಾಕ್ಕೊಳ್ಳಿ, ಆದರೆ ಆ ಸಮಯ ಸಂದರ್ಭ ಫೈನಲೈಸ್ ಮಾಡಿಕೊಳ್ಳುವ ಸಮಯ ಸಂದರ್ಭ ಸರಿಯಾಗಿ ಇರ್ತದೆ. ತುಲಾರಾಶಿಯವರಿಗೆ ಪ್ರಯತ್ನ ಚೆನ್ನಾಗಿ ಮಾಡಬೇಕಾಗ್ತದೆ. ಹೀಗೆ 4-5 ವಿಚಾರಗಳಲ್ಲಿ ತುಲಾರಾಶಿಯವರಿಗೆ ಧನುರ್ಮಾಸ ತುಂಬ ಉಪಯುಕ್ತವಾಗಲಿದೆ. ಸ್ವಲ್ಪ ಪರಿಹಾರಾದಿಗಳನ್ನು ಮಾಡಿಕೊಂಡು ನೀವು ಯತ್ನವನ್ನು ಮಾಡಬೇಕಾಗ್ತದೆ ಅನ್ನುವಂಥದ್ದು ಅದು ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತಂದ್ರೂ ನೀವು ರವಿಯ ಆರಾಧನೆ ಧನುರ್ಮಾಸದಲ್ಲಿ ಮಾಡಿದಾಗ ವಿಶೇಷವಾಗಿ ನಿಮ್ಗೆ ಆರೋಗ್ಯ ಸರಿ ಹೋಗ್ಬಿಡ್ತದೆ. ಅದರಲ್ಲೂ ಮುಖ್ಯವಾಗಿ ತೃತೀಯದಲ್ಲಿದ್ದಾನೆ ಅಂತಂದಾಗ ನಿಮಗೆ ಈ ಕಷ್ಟಕರವಾಗಿರ್ತಕ್ಕಂಥ ವಿಚಾರಗಳಿರುತ್ತೆ. ಕೆಲಷ್ಟು ದೃಷ್ಟಿ ದೋಷ, ಮಾಟ ಮಂತ್ರ, ಶತ್ರುಬಾಧ ಇತ್ಯಾದಿ ಬೇರೆ ಬೇರೆ ಸಮಸ್ಯೆಗಳಿರ್ತದೆ. ಸೊ ಅಂಥ ಕಷ್ಟಕರ ಕ್ಲಿಷ್ಟಕರ ಪರಿಸ್ಥಿತಿಗಳಿಂದಲೂ ನೀವು ಹೊರಬರತಕ್ಕಂಥ ಸಾಧ್ಯತೆಗಳು ರವಿಯ ಆರಾಧನೆಯಿಂದ, ದೇವತಾರಾಧನೆಗಳಿಂದ, ಧನುರ್ಮಾಸದಲ್ಲಿ ಮಾಡುವ ಆರಾಧನೆಯಿಂದ ಬಹಳ ಬಹಳ ಅನುಕೂಲವಾಗಲಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ಸಿಂಪಲ್ ಪರಿಹಾರಗಳನ್ನು ಹೇಳ್ತೇನೆ. ತುಲಾರಾಶಿಯವರು ಪ್ರತಿ ದಿವಸ ಆದಿತ್ಯ ಹೃದಯ ಸ್ತೋತ್ರವನ್ನು ಇದೇ ಯೂಟ್ಯೂಬಲ್ಲೂ ಸಿಗುತ್ತೆ ನಿಮಗೆ. ಖಂಡಿತವಾಗಿ ಪ್ರತಿದಿನ ತಪ್ಪದೆ ಬೆಳಗ್ಗೆ ಎದ್ದು ಸ್ನಾನ ಆದ ತಕ್ಷಣ ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳಿಸ್ಕೊಳ್ತಾ ಇರಿ. ರವಿಗ್ರಹದ ಅಷ್ಟೋತ್ತರವನ್ನು ಪಠನೆ ಮಾಡಿ ಪ್ರತಿ ದಿವಸ, ತುಂಬ ಅನುಕೂಲ. ಅದ್ಭುತವಾದ ಮಂತ್ರವನ್ನು ಹೇಳ್ತಾನೆ. ಓಂ ಸೂರ್ಯನಾರಾಯಣಾಯ ನಮಃ, ಓಂ ಸೂರ್ಯನಾರಾಯಣಾಯ ನಮಃ. ಪ್ರತಿದಿನ 336 336 ಈ ಒಂದು ಸಂಖ್ಯೆಯಲ್ಲಿ ಜಪ ಮಾಡಿ ಓಂ ಸೂರ್ಯನಾರಾಯಣಾಯ ನಮಃ ಅಂತೇಳಿ ಖಂಡಿತವಾಗಿ ಅದ್ಭುತವಾದಂಥದ್ದು. ಕಮೆಂಟ್ ಮಾಡಬೇಕು ಕೆಳಗಡೆ. ನೀವು ಸರಿಯಾಗಿ ನೀವು ವಿಡಿಯೋ ಇಲ್ಲಿ ತನಕ ನೋಡಿದ್ದೀನ ಅಂದರೆ ಓಂ ಸೂರ್ಯನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿಲ್ಲ, ವಿಶೇಷ ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡಿ, ಪರವಾಗಿಲ್ಲ. ಸೊ ಈ ತರಹ ಇರಬೇಕು. ಆಮೇಲೆ ಮನೆ ಹತ್ತದಲ್ಲಿ ಯಾದರೂ ದೇವಸ್ಥಾನ ಇದ್ದರೆ ನವಗ್ರಹಗಳಿದ್ದೇ ಇರುತ್ತೆ. ಮಧ್ಯದಲ್ಲಿ ಸೂರ್ಯಗ್ರಹ ಇರ್ತಾನೆ. ಆ ಮಧ್ಯದಲ್ಲಿರುವ ಸೂರ್ಯಗ್ರಹನಿಗೆ ಪ್ರಪಂಚಾಮೃತ ಅಭಿಷೇಕ ಇರಬಹುದು, ಕೆಂಪು ಹೂಗಳಿಂದ ಅರ್ಚನೆ ಇರಬಹುದು, ಅಥವಾ ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನು ಕಟ್ಟಿ ಅದರ ಮುಂದೆ ಇಟ್ಟು ಪೂಜೆ ಮಾಡಿ ಆ ಗೋಧಿಯನ್ನು ದಾನ ಮಾಡ್ತಕ್ಕಂಥದ್ದು ಇರಬಹುದು. ಇದೆಲ್ಲ ತುಂಬ ಅನುಕೂಲ ಆಗಲಿದೆ, ತುಂಬ ಅನುಕೂಲವಾಗಲಿದೆ ಇದೆಲ್ಲ ತುಲಾರಾಶಿಯವರಿಗೆ. ಅಷ್ಟೇ ಅಲ್ಲದೆ ನಾವು ಕೂಡ ವಿಶೇಷವಾದಂತಹ ಪರಿಹಾರವನ್ನು ಮಾಡ್ತಾನೆ ಇದ್ದೇವೆ. ವೀಕ್ಷಕರೇ, ಡಿಸೆಂಬರ್ 20ನೇ ತಾರೀಕು ಧನುರ್ಮಾಸ ಆರಂಭವಾಗಿಬಿಟ್ಟಿರುತ್ತೆ. ಬಟ್ ಆ ಸಮಯ ಬಹಳ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೇನೆ. ಡಿಸೆಂಬರ್ 20ನೇ ತಾರೀಕು ಶನಿವಾರ ಅಮಾವಾಸ್ಯೆ ದಿವಸ, ಶನಿವಾರ ಅಮಾವಾಸ್ಯೆ ಬಹಳ ಒಳ್ಳೆಯ ಒಂದು ಕಾಂಬಿನೇಷನ್ ಅದು. ಸೊ ಮಾರ್ಗಶೀರ್ಷ ಮಾಸದ ಈ ಅಮಾವಾಸ್ಯೆ ಡಿಸೆಂಬರ್ 20ನೇ ತಾರೀಕಿದೆ. ಆವತ್ತಿನ ದಿವಸ ನಾವು ಬಹಳ ವಿಶೇಷವಾದಂತಹ ದೇವತಾರಾಧನೆಗಳು, ನಿಮ್ಮ ಸಮಸ್ಯೆಗೆ ವಿಶೇಷ ಪರಿಹಾರಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ನೀವು ದೃಷ್ಟಿ ದೋಷದಿಂದ ಚಿಂತಾಕ್ರಾಂತರಾಗಿದ್ದರೆ, ಬಟ್ ಗುರುಳೆ ಎಲ್ಲಿ ನೋಡ್ಲಿ ಗುರುಳೆ, ಸುಮ್ಮನೆ ಮನೆಯಿಂದ ಹೊರಗಡೆ ನಾರ್ಮಲ್ ಬಟ್ಟೆ ಹಾಕೊಂಡು ಹೋದ್ರೂ ದೃಷ್ಟಿ ಆಗ್ಬಿಡುತ್ತೆ. ಕೆಲಸದಲ್ಲಿ ದೃಷ್ಟಿ, ಬಿಸ್ನೆಸ್ ವ್ಯಾಪಾರದಲ್ಲಿ ದೃಷ್ಟಿ, ಅಂಗಡಿಯಲ್ಲಿ ದೃಷ್ಟಿ, ಹಣಕಾಸಿನ ವಿಚಾರದಲ್ಲಿ ದೃಷ್ಟಿ, ದೃಷ್ಟಿಯಾಗಿ ವಿವಾಹದಲ್ಲಿ ವಿಘ್ನಗಳು, ದೃಷ್ಟಿಯಾಗಿ ದಾಂಪತ್ಯದಲ್ಲಿ ವಿಘ್ನಗಳು, ದೃಷ್ಟಿಯಾಗಿ ಮಕ್ಕಳಿಗೆ ಸಮಸ್ಯೆಗಳು. ಹೀಗೆ ದೃಷ್ಟಿ ದೋಷದಿಂದಾಗಿ ಬಹಳಷ್ಟು ನೀವು ಕಷ್ಟಪಡ್ತಾ ಇದ್ರೆ, ಯಾಕೆಂದ್ರೆ ನಾವು ಮನುಷ್ಯನ ಹಿಡ್ಕೋಬಹುದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಸೊ ಅದರಿಂದಾಗಿ ಇರತಕ್ಕಂಥ ವಿಚಾರ ಏನಂದ್ರೆ ನಾವು ದೃಷ್ಟಿಯಿಂದ ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೊಳ್ಬೇಕು. ಊರ ಮೇಲಿರೋ ಮುಳ್ಳೆಲ್ಲ ತೆಗಿಯೋಕ್ಕಾಗಲ್ಲಪ್ಪ, ನನ್ನ ಕೈ ಚಪ್ಪಲಿ ಹಾಕೊಂಡು ಓಡಾಡಬೇಕು ಅನ್ನೋ ಥರ. ಸೊ ಅದರಿಂದ ಆ ಒಂದು ವಿಶೇಷವಾದಂತಹ ದೃಷ್ಟಿ ದೋಷವನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ವಿಶೇಷ ಪರಿಹಾರವನ್ನು ನಾವು ಮಾಡ್ತಾ ಇದ್ದೇವೆ. ಅದುವೇ ಕುದೃಷ್ಟಿ ಪರಿಹಾರ ಹೋಮ. ಅದು ಅವತ್ತಿನ ದಿವಸ ಕೇತು ಜಯಂತಿ ಸಹ ಇದೆ. ಕೇತು ನಿಮಗೆ ದೃಷ್ಟಿಕಾರಕನಾಗಿರ್ತಾನೋ. ಸೊ ಅದರಿಂದ ಕೇತು ಜಯಂತಿಯ ದಿವಸವೇ, ಅಂದರೆ ಡಿಸೆಂಬರ್ 20ನೇ ತಾರೀಕು ಶನಿವಾರ ಕೇತು ಜಯಂತಿಯ ದಿವಸವೇ ನಾವು ಕುದೃಷ್ಟಿ ಪರಿಹಾರ ಹೋಮ,
ಕೇತು ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷವಾದಂತಹ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ. ಈ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚ ತುಂಬ ಕಾಂಪ್ಯಾಕ್ಟ್ ಆಗಿದೆ, ಸ್ವಲ್ಪ ಭಾರ ಅನ್ಸುತ್ತೆ ನಿಮಗೆ, ಬಟ್ ತುಂಬ ಕಾಂಪ್ಯಾಕ್ಟ್ ಆಗಿದೆ, ನೀವು ಆರಾಮಾಗಿ ಪಾಕೆಟಲ್ಲಿ ಇಟ್ಕೊಳ್ಬಹುದು. ಇದನ್ನು ಸಿದ್ಧಿ ಮಾಡಿ ಕೊಡ್ತೇವೆ. ಇನ್ನೂ ವಿಶೇಷವಾದಂಥ ಹೋಮಗಳಿದೆ. ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಆ ವಿಶೇಷವಾದ ಹೋಮದಲ್ಲೂ ಈ ಒಂದು ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾ ರಕ್ಷಾ ಕವಚ ಎನರ್ಜೈಸ್ ಆಗಿರುತ್ತೆ. ಯಾಕೆ ಅಂದರೆ ಶತ್ರುಗಳನ್ನು ನಿಗ್ರಹ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಶತ್ರುವನ್ನು ಸೋಲಿಸ್ತಕ್ಕಂಥದ್ದೆಲ್ಲ ಬಹಳ ದೂರದ ವಿಚಾರ. ಯಾಕೆಂದರೆ ಒಂದ್ಸಲ ಸೋಲಿಸಿ ಮತ್ತೆ ಪುನಃ ಬಂದ್ಬಿಡ್ತಾನೆ. ಅದ್ರ ಬದಲ ಶತ್ರುವನ್ನು ನಿಗ್ರಹ ಮಾಡಬೇಕು. ನಿಮ್ಮ ಸುದ್ದಿಗೆ ಅವರು ಬರಬಾರ್ದು, ಅವರು ಯಾವುದೇ ಕೆಡುಕು ಮಾಡಿದ್ರು ನಿಮಗೆ ತಾಗಬಾರ್ದು. ನಿಮ್ಮ ವ್ಯವಹಾರ, ನಿಮ್ಮ ಕೆಲಸಗಳು, ನಿಮ್ಮ ಕಾರ್ಯಗಳು, ನಿಮ್ಮ ಜೀವನ ನಿಮ್ಮ ಸುಗಮವಾಗಿ ನಡೆಸ್ಕೊಂಡು ಹೋಗಬೇಕು. ದೃಷ್ಟಿಯೂ ನಿಮಗೆ ತಾಗಬಾರದು, ಮಾಟಮಂತ್ರವೂ ನಿಮಗೆ ತಾಗಬಾರದು, ಶತ್ರುಬಾಧೆಯೂ ನಿಮಗೆ ತಾಗಬಾರದು. ಅದಕ್ಕೋಸ್ಕರವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಕುದೃಷ್ಟಿ ಪರಿಹಾರ ಹೋಮ, ಜೊತೆಯಲ್ಲಿ ಎಲ್ಲ ವಿಘ್ನಗಳ ನಿವಾರಣೆ ಮಾಡ್ತಕ್ಕಂಥ ಕೇತು ಶಾಂತಿ ಹೋಮ. ಆಬ್ಸ್ಟ್ಯಾಕಲ್ಸ್ ಕ್ರಿಯೇಟರ್ ಅಂತ, ವಿಘ್ನಕಾರಕನಾಗಿರುತ್ತಾನೆ ಕೇತು ಗ್ರಹ. ಅದಕ್ಕೋಸ್ಕರ ಗಣಪತಿಯನ್ನು ಆರಾಧನೆ ಮಾಡ್ತೇವೆ ಕೇತು ಶಾಂತಿಗೋಸ್ಕರ. ಸೊ ಅದರಿಂದ ನಾವು ಬಹಳವಾಗಿ ಹೇಳ್ತಕ್ಕಂಥದ್ದು ಏನಂದರೆ, ಅವತ್ತಿನ ದಿವಸ ನಾವು ಕೇತು ಶಾಂತಿ ಹೋಮ, ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಕುದೃಷ್ಟಿ ಪರಿಹಾರ ಹೋಮ ಅಷ್ಟೇ ಅಲ್ಲ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರ್ತಕ್ಕಂಥವ್ರಿಗೆ ಗುರುಬಲ ಕೆಲಸ ಮಾಡಲಿಕ್ಕೆ ಶುರು ಮಾಡಬೇಕು, ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಶನಿ ಮಹಾದಶ, ಅಂತರ್ದಶ, ಸೂಕ್ಷ್ಮದಶ, ಪ್ರಾಣದಶ, ಯಾವುದೇ ರೀತಿಯ ಶನಿ ಪ್ರಭಾವ ಇದ್ದರೂ, ದುಷ್ಪ್ರಭಾವ ಇದ್ದರೆ ಪರಿಹಾರವಾಗಬೇಕು ಅದು ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಹೋಮಗಳಲ್ಲಿ ಶನಿವಾರ ಅಮಾವಾಸ್ಯೆ, ಮಾರ್ಗಶೀರ್ಷ ಅಮಾವಾಸ್ಯೆ ದಿವಸ ಈ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚವನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಇದನ್ನು ನೀವು ಎಲ್ಲ ಹೋಮಗಳ ಭಸ್ಮ ನಿಮ್ಮ ಹಣೆಯಲ್ಲಿರುತ್ತೆ, ಆ ಕುಂಕುಮ ನಿಮ್ಮ ಹಣೆಯಲ್ಲಿ ಇಟ್ಕೊಳ್ಳಿ, ಆ ಭಸ್ಮ ನಿಮ್ಮ ಹಣೆಗೆ ಹಚ್ಕೊಳ್ಳಿ. ಹಾಗೂ ಈ ವಿಶೇಷವಾದ ಯಂತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೆ ಸಾಕು, ನಿಮ್ಮ ರಕ್ಷಣೆ ಆಗೇ ಇರ್ತದೆ. ಯಾಕೆಂದರೆ ಬಹಳ ಜನ ಕೇಳ್ತಿರ್ತೀವಿ, ನಾನು ಒಂದು ರಕ್ಷಣೆಗೆ ಏನಾರು ಒಂದು ಕುಡಿ ನಾವು ಇಟ್ಕೊಳ್ಳುವಂಥದ್ದು ಅಂತ. ಸೊ ಅದರಿಂದ ಇದು ಯಾವ ರೀತಿಯಲ್ಲಿ ಅಂದರೆ, ಏನಾದ್ರು ನಿಮಗೆ ಮೈಲಿಗೆ ಇತ್ಯಾದಿ ಅನಿಸಿದ್ರೆ ನೀವು ಅದನ್ನು ತೆಗೆದು ಎಲ್ಲರೂ ಇಟ್ಬಿಟ್ಟು ಹೊರಗಡೆ ಹೋಗಿ ಬಂದರೆ ಆಯ್ತಷ್ಟೇ. ಸೊ ಇವತ್ತು ಹೋದಾಗ ಇಲ್ಲಿ ಎಲ್ಲರೂ ಮೈಲಿಗೆ ಮೇಲೆ ಇಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಬೇಕಾದಾಗ ಅದನ್ನು ತಗೊಂಡೋಗಿ. ಇವಾಗ ಯಾವುದೋ ಒಂದು ಮದುವೆ ಅಟೆಂಡ್ ಮಾಡ್ತಾ ಇದ್ದೀರಾ, ತುಂಬ ದೃಷ್ಟಿ ಆಗಿಬಿಡುತ್ತೆ. ಯಾವುದೋ ಒಂದು ಇದು ತುಂಬ ಇಂಪಾರ್ಟೆಂಟ್ ಈವೆಂಟ್ಗೆ ಹೋಗ್ತಾ ಇದ್ದಾರೆ, ತುಂಬ ಇಂಪಾರ್ಟೆಂಟ್ ಇರ್ತದೆ ಅದು. ಅಥವಾ ಯಾವುದೋ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೀರಾ, ತುಂಬ ಇಂಪಾರ್ಟೆಂಟ್ ದೃಷ್ಟಿ ಮತ್ತೊಂದಿನದಿಂದ ನಿಮಗೆ ಏನೋ ಇಂಟರ್ವ್ಯೂ ಪಾಸ್ ಮಾಡೋಕ್ಕಾಗ್ತಾ ಇಲ್ಲ, ಕೆಲಸಗಳು ಸಿಗ್ತಾ ಇಲ್ಲ, ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದಾಗೆಲ್ಲ ಇಟ್ಕೊಂಡು ಹೋಗ್ಬೋದು ಪಾಕೆಟಲ್ಲಿ. ನಿತ್ಯ ಕೂಡ ನೀವು ಇಟ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಅಷ್ಟು ಅದ್ಭುತವಾದಂತಹ ಒಂದು ರಕ್ಷಾ ಕವಚ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವ್ರಿಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ಅವತ್ತು ಡಿಸೆಂಬರ್ 20ನೇ ತಾರೀಕು ಲೈವಲ್ಲಿ ಹೋಮ ಇರುತ್ತೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದ ಅಷ್ಟದಿಗ್ಬಂಧನ ಹಾಗೂ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಈ ವಿಚಾರವನ್ನು ಪ್ರತಿಯೊಬ್ಬರಿಗೂ ತಿಳಿಸಿ, ಅವರವರಿಗೆ ಅನುಕೂಲ ಆಗಲಿ ಎಲ್ಲರಿಗೂ ಸಹ. ಸೊ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನೀವು ಎಲ್ಲರೂ ಸಹ ಕಾಂಟ್ಯಾಕ್ಟ್ ಮಾಡಬಹುದಾಗಿರ್ತದೆ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಮೇಲೆ ಕಡೆ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನೆನ್ಪಿಟ್ಕೊಳ್ಳಿ, ಪ್ರತಿ ದಿವಸ ಓಂ ಸೂರ್ಯನಾರಾಯಣಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ತಾ ಇರಿ. 336 ಬಾರಿ ಜಪ ಮಾಡಿ ಪ್ರತಿ ದಿವಸ. ಮಿನಿಮಮ್ 1800 ಸಲ ಮಾಡಿದ್ರು ತುಂಬ ಒಳ್ಳೆಯದು. ಬಟ್ ದಯವಿಟ್ಟು ಮಾಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಏನಾದರೂ ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಲಿಕ್ಕೂ ಸಹ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.